ಹಾಯ್ ಹೋಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಚಿಕೆ ಶಿವರಿನಲ್ಲಿ ಭದ್ರ ಹಾಗೂ ಕ್ವಾಟ್ಲೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೂ ಕ್ವಾಟ್ಲೆ ಕೇಳ್ತಾ ಇರ್ತಾನೆ, ಅಲ್ಲ ಒಂದೊಂದು ಕಾಳಲ್ಲೂ ದೇವರು ಅವ್ರಿಗೆ ಅಂತ ಹೆಸರು ಬರ್ದಿರ್ತಾನಲ್ಲ, ದೇವ್ರಿಗೆ ಅಷ್ಟೊಂದೆಲ್ಲ ಟೈಮ್ ಎಲ್ಲಿರುತ್ತೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಭದ್ರ ಹೇಳ್ತಿರ್ತಾನೆ, ಬಿತ್ತು ಹೊತ್ತು ಬೆಳೆದು ನಿನ್ನ ಹೆಸರು ಕೆತ್ತು ಅಂತಲೇ ದೇವರು ಸೃಷ್ಟಿ ಮಾಡಿರೋದು ಈ ರೈತರನ್ನ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಭದ್ರ ರೈತರನ್ನ ದೇವರು ಅಂತ ಹೇಳ್ತಾರೆ. ಅದು ರೈತರ ಮಕ್ಳಿಗೆ ಎಣ್ಣೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನೋಡಪ್ಪ ಮನಸ್ಸಲ್ಲಿರೋ ಹುಡುಗಿನ ಟಕ್ಕಂತ ಎದುರುಗಡೆ ಸಿಕ್ಕಿದ ತಕ್ಷಣ ತಾಳಿ ಕಟ್ಬಿಡ್ಬೇಕು ಅಂತ ಹೇಳಿ ಈ ಕಡೆ ಕ್ವಾಟ್ಲೆ ಹೇಳ್ತಾ ಇರ್ತಾನೆ ಭದ್ರಂಗೆ. ಅದಕ್ಕೆ ಭದ್ರ ಹೇಳ್ತಿರ್ತಾನೆ, ಮಣ್ಣಿನ ಮಗನ ಹಾಗೆ ಇಂಥ ಮಾತಾಡ್ತಿದ್ದೀರಾ, ದೇವ್ರ ಪಕ್ಕ ಶಿಕ್ಷೆ ಕೊಡ್ತಾನೆ ಅಂತೇಳಿ ಈ ಕಡೆ ಭದ್ರ ಹೇಳ್ತಾ ಇರ್ತಾನೆ. ಅದಕ್ಕೆ ಕಣೋ ಜನ ನಮ್ಮಂಥ ರೈತರನ್ನ ದೇವರು ಅಂತ ಹೇಳೋದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನಿತ್ಯ ಹಾಗೂ ಅವ್ರ ತಂಗಿ ನೆಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹೊಲದಲ್ಲಿ ಅವರಿಬ್ಬರು ಹೋಗ್ತಿರೋದನ್ನ ನೋಡ್ತಿರ್ಬೇಕಾದ್ರೆ ನಿತ್ಯ ಹೇಳ್ತಾ ಇರ್ತಾಳೆ, ನೋಡು ಅವರಿಬ್ಬರು ನೋಡು ನಿನ್ನೆ ನನ್ನ ಕಾಪಾಡಿ ಮುತ್ಕೊಟ್ಟಿದ್ರಲ್ಲ ಹಾವಿಗೆ, ಇವಾಗ ಅವರಿಬ್ರು ನಡ್ಕೊ ಬರ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇನೆ ಅವ್ರ ತಂಗಿ ಇದ್ದಳು, ಅಕ್ಕ ಇವ್ರಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರೂ ಮಾತಾಡ್ಕೊಂಡು ಹಾವು 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 ಅಂತ ಹೇಳಿ ಇಬ್ಬರೂ ಕೂಡ ಕಿತ್ತಾಡ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ಭದ್ರನು ಮತ್ತು ಕಾಟನ್ನು ಇಬ್ಬರೂ ಕೂಡ ಹೊಲದಲ್ಲಿ ಎಲ್ಲಿ ಹಾವೆಲ್ಲಿ ಅಂತ ಬೇಕಾದ್ರೆ ಈ ಕಡೆ ನಿತ್ಯ ಅವರಿಗೆ ಸುಮ್ಮನೆ ತಮಾಷೆ ಮಾಡೋದಕ್ಕೆ, ಇಲ್ಲ ನಿಮ್ಮ ಬಲಗಡೆ ನಿಮ್ಮ ಎಡಗಡೆ ಅಂತ ಹೇಳಿ ಹಾಗೇನೆ ಹೊಲದಲ್ಲಿ ಬೀಳಿಸ್ಬಿಡ್ತಾಳೆ ಗೊಚ್ಚಲ್ಲಿ ಬಿದ್ದು ಹಾವೆಲ್ಲಿ ಅಂತ ಕೇಳಿದಾಗ ಅಲ್ಲೇ ನಿಮ್ಮ ಹಿಂದೆ ಅಂತ ಹೇಳ್ತಿರ್ಬೇಕಾದ್ರೆ ಕ್ವಾಟ್ಲೆಗೆ ಒಂದು ನನಗೆ ಭದ್ರ ಸಿಕ್ತು, ನನಗೆ ನೋಡೋ ಹಾವು ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಎಲ್ಲೋ ಸಿಕ್ತು ಅಂದರೆ ಅದು ಎಕ್ಟಾಕಣೋ ಅಂತ ಹೇಳಿ ಈ ಕಡೆ ಭದ್ರ ಹೇಳ್ತಿರ್ತಾನೆ. ಅಯ್ಯೋ ಮತ್ತು ಎಲ್ಲಿ ಹಾವು ಅಂತ ಹೇಳಿ ಹುಡುಕ್ತಾನೆ ಇರ್ತಾರೆ ಇಬ್ಬರು. ಅಲ್ಲೇ ಇರುತ್ತೆ ನೋಡಿ ಸುತ್ತಮುತ್ತನೇ ಇದೆ ಅಂತ ಹೇಳಿ ಈ ಕಡೆ ನಿತ್ಯನೂ ಕೂಡ ಆಟ ಆಡಿಸ್ತಾ ಇರ್ತಾಳೆ. ಅವರಿಬ್ರು ಕೂಡ ನಿಮ್ಮ ಬಲಗಡೆ ಎಡಗಡೆ ಇದೆ ಅಂತ ಹೇಳಿ ಆಟ ಆಡಿಸ್ತಾ ಇರಬೇಕಾದ್ರೆ ನೀತಿಯಂಗೆ ಅವಾಗ ಗೊತ್ತಾಗುತ್ತೆ, ನಾವು ಇಲ್ಲೇ ಇದ್ದರೆ ಪಕ್ಕ ಅವ್ರಿಗೆ ಕೈ ಸಿಗಾಕ್ಕೊಬಿಡ್ತೀವಿ, ಬಾ ಇಲ್ಲಿಂದ ಹೊಡೋಗ್ಬಿಡೋಣ ಅಂತೇಳಿ ಇಬ್ಬರೂ ಸೇರಿ ಅಲ್ಲಿಂದ ಹೊಡೋಗ್ತಾ ಇರ್ತಾರೆ. ಅದನ್ನು ನೋಡಿದ್ದ ಭದ್ರನೂ ಕೂಡ ನೋಡ್ತಾನೆ ಇರ್ತಾನೆ, ಇವರಿಬ್ಬರು ನನ್ನ ಆಟಾಡ್ಸೋಕೆ ಹಿಂಗೆಲ್ಲ ಆಡಿದ್ದ ಅಂತ ಹೇಳಿ ಈ ಕಡೆ ಅವನಿಗೆ ಕ್ವಾಟ್ಲೆಗೆ ಹೇಳ್ತಿರ್ತಾನೆ, ಯಾವ ಹಾವೂ ಇಲ್ಲ, ಆ ಹುಡುಗಿರು ನಮ್ಮನ್ನ ಆಟಾಡ್ಸೋಕ್ಕಾಗಿ ಮಾಡಿರೋದು ಅಂತ ಹೇಳಿ ಹೇಳ್ತಿರ್ಬೇಕು. ಅಯ್ಯೋ ಬಡ್ಡಿ ಆಯ್ತು ನಮ್ಮನ್ನೇ ಗೊಚ್ಚೆಗೆ ಬೀಳಿಸ್ಬಿಟ್ರಲ್ಲ ಅಂತೇಳಿ ಈ ಕಡೆ ಭದ್ರ ಹೇಳ್ತಿರ್ಬೇಕಾದ್ರೆ ಅದನ್ನು ಓಡೋಗ್ತಿದ್ವಿ ನೋಡಿ ಭದ್ರಂಗೆ ತುಂಬ ಖುಷಿ ಆಗ್ತಿರುತ್ತೆ. ಆ ಹುಡುಗಿನ ನೋಡಿ ಆ ಹುಡುಗಿ ಮೇಲೆ ಏನೋ ಒಂಥರ ಅವನಿಗೆ ಮನಸ್ಸಾಗೋ ಥರ ಆಗ್ತಿರುತ್ತೆ. ಈ ಕಡೆ ಭದ್ರನ ತಮ್ಮ ಅಂದರೆ ಅವ್ರ ಚಿಕ್ಕಪ್ಪನ ಮಗ ಒಬ್ಬ ಕುತ್ಕೊಂಡು ಹುಡುಗಿರ ಫೋಟೋಸ್ನ ನೋಡ್ತಾ ಇರ್ತಾನೆ. ಅದು ಮುಂದೆ ಒಂದು ಹುಡುಗಿನ ಇದ್ದಳು, ಈ ಹುಡುಗಿ ಏನಾದರೂ ನನಗೆ ಸಿಕ್ಕಿದ್ರೆ ಆನ್ಲೈನಲ್ಲಿ ಪಟಾಯಿಸ್ಬಿಡ್ಬೇಕು ಅಂತೇಳಿ ಈ ಕಡೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಬರ್ತಾರೆ. ಏನೋ ಆಗಿದೆ ನಿನಗೆ ಊರಿಗೆ ಬಂದನು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ನೋಡು ನಿಮ್ಮ ದೊಡ್ಡಪ್ಪಂಗೆ ಇದ್ದಿದ್ದು ಮರ್ಯಾದೆ ನಮಗೆ ಕೊಡ್ತಾ ಇಲ್ಲ, ನಿಮ್ಮ ಅಪ್ಪ ಎಷ್ಟೆಲ್ಲ ಕೆಲಸ ಮಾಡ್ತಾರೆ, ಆದರೆ ನಿಮ್ಮ ಅಪ್ಪಂಗೂ ಇಲ್ಲ ಆ ಮರ್ಯಾದೆ. ನಾವು ಏನಾದರೂ ಮಾಡಿ ಈ ಥರ ಹಿಂಗಿರಬಾರ್ದು, ಏನಾದರೂ ಮಾಡಿ ಒಂದು ಮಾಡಬೇಕು ನಾವು ಇದು ಕೆಲಸಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಈ ಊರಿಂದ ಬಿಡೋ ಅಷ್ಟರಲ್ಲಿ ನೀನು ಏನಾದರೂ ಒಂದು ಮಾಡಬೇಕು, ಒಟ್ಟಿನಲ್ಲಿ ಭದ್ರ ಇರೋ ಜಾಗದಲ್ಲಿ ನೀನು ಇರಬೇಕು ಅಷ್ಟೇ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಿರ್ತಾರೆ. ಸರಿ ಅಮ್ಮ ಹಾಗೆ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವ್ರ ಮಗಳು ಇದ್ದಾರೆ, ಅಪ್ಪ ಈ ಊರಲ್ಲಿ ಎಷ್ಟು ಶೆಕೆ, ಒಂದು AC ಹಾಕ್ಸ್ಕೊಂಡು ಆರಾಮಾಗಿ ಈ ಊರಲ್ಲೇ ಸೆಟ್ಲ್ ಆಗಿಬಿಡ್ಬೋದು ಅಂತ ಹೇಳಿ ಈ ಕಡೆ ಅವ್ರ ತಂಗಿನೂ ಕೂಡ ಮಾತಾಡ್ತಾ ಇರ್ತಾರೆ. ಅವ್ರ ಅಮ್ಮ ಹೇಳ್ತಿರ್ತಾರೆ, ಇದು ಊರಿನ ಹಬ್ಬ ಆಗಿದ ತಕ್ಷಣ ನೀನೇನಾದರೂ ಮಾಡಲೇಬೇಕು ಅಂತ. ಕಣವ್ವ, ಆ ದೇವ್ರ ಹತ್ರ ಅವ್ರು ಬೇಡ್ಕೊಳ್ಳಿ, ಆ ವರ ಮಾತ್ರ ನಾನು ತೊಗೊತೀನಿ ಅಂತ ಹೇಳಿ ಈ ಕಡೆ ಅವ್ರ ಅಮ್ಮಂಗೆ ಸಮಾಧಾನ ಮಾಡಿ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ರ ಅಮ್ಮ ಏನಾದರೂ ಮಾಡಬೇಕು ಅಂತ ಹೇಳಿ ಅವರು ಕೂಡ ಈ ಕಡೆ ಪ್ಲ್ಯಾನ್ ಮಾಡ್ತಿರ್ತಾರೆ. ಈ ಕಡೆ ಭದ್ರ ಹಾಗೂ ಕ್ವಾಟ್ಲೆ ಇಬ್ಬರೂ ಕೂಡ ನದಿ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡ್ತಿರ್ತಾರೆ, ಗೊಚ್ಚಲ್ಲಿ ಬಿದ್ದಿರ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಕಡೆ ಆ ಹುಡುಗಿ ನೋಡಿ ಎಷ್ಟು ನಮಗೆ ಮೋಸ ಮಾಡಿಬಿಟ್ರು, ನಾನು ತುಂಬ ಎದುರು ಬಿಟ್ಟಿದ್ದೆ ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಆ ಹುಡುಗಿ ಏನೂ ಮೋಸ ಮಾಡಿಲ್ಲ, ಬೇಕಂತ ಮಾಡಿಲ್ಲ, ಸುಮ್ಮನೆ ತಮಾಷೆ ಮಾಡ್ತಾರೆ ಬಿಡು ಅಂತ ಹೇಳಿ ಈ ಕಡೆ ಭದ್ರನು ಕೂಡ ಹೇಳ್ತಾರೆ, ಏನಣ್ಣ ನೀನು ಆ ಹುಡುಗಿನೂ ವಹಿಸ್ಕೊಂಡು ಮಾತಾಡ್ತಾ ಇದೆಯಾ, ಇವಾಗ ನಾನೇನಾದರೂ ತಮಾಷೆ ಮಾಡಿದರೆ ಹಾಗೆ ಇರ್ತಿದ್ದ ನೀನು ಹೇಳು ಅಂತ ಹೇಳ್ತಿರ್ತಾರೆ. ಅಲ್ಲ ಕಣ್ಣಣ್ಣ, ಅವ್ರು ಹೆಂಗೆ ನಿನ್ನ ಬಗ್ಗೆ ಗೊತ್ತಿಲ್ಲದೇ ಈ ಥರ ಎಲ್ಲ ಮಾಡಿಬಿಟ್ಟಲ್ಲ ನಿನಗೆ ಅಂತ ಹೇಳಿ ಈ ಕಡೆ ಅವ್ನು ಹೇಳ್ತಿರ್ಬೇಕಾದ್ರೆ, ಈಗ ಆ ಹುಡುಗಿರ ಜಾಗದಲ್ಲಿ ನಮ್ಮ ಮನೆಯ ಹೆಣ್ಮಕ್ಳು ಇದ್ದಿದ್ದರೆ ನಾವೇನು ಮಾಡ್ತಿದ್ವಿ, ಸುಮ್ಮನೆ ಇರ್ತಿದ್ವಿ ತಾನೆ, ಹಂಗೇನೆ ಈಗಲೂ ಸುಮ್ಮನೆ ಇದ್ಬಿಡು, ಏನಕ್ಕೆ ಮಾತಾಡ್ತೀಯ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಭದ್ರ. ಅವಳು ಹಾವು ಅಂದ್ಲು, ಕೆಸರು ಬೀಳು ಅಂತ ಹೇಳಿಲ್ಲ, ನಾವು ತಾನೇ ಬಿದ್ದಿದ್ದು, ಅವಳದೇನಿರುತ್ತೆ ಇದರಲ್ಲಿ ತಪ್ಪು, ಬಿಡು ಏನೋ ತಮಾಷೆ ಮಾಡೋಕ್ಕೆ ಹೋಗಿದ್ದಾಳೆ ಅಷ್ಟೇ ಅಂತ ಹೇಳಿ ಹೇಳ್ತಿರ್ತಾನೆ ಈ ಕಡೆ ಭದ್ರ. ಆ ಹುಡುಗಿ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಯುದ್ಧ ಮಾಡೋಕ್ಕೆ ಹೋಗ್ತೀಯ ಅಂತ ಅಂದ್ಕೊಂಡೆ, ನೀನು ನೋಡಿದ್ರೆ ಆ ಹುಡುಗಿ ಸಾರಿ ಕೇಳೋಕ್ಕೆ ಮುಂಚೆನೇ ನೀನೇ ಯುದ್ಧ ನಿಲ್ಲಿಸೋ ಥರ ಮಾಡ್ತಿದ್ದೀಯಾ, ಏನಣ್ಣ ನೀನು ಅಂತ ಹೇಳಿ ಈ ಕಡೆ ಕಾಟೇನು ಕೂಡ ಹೇಳ್ತಿರ್ತಾನೆ. ಬಿಡೋ ಹೋಗಲಿ ಅಂತ ಹೇಳಿ ಈ ಕಡೆ ನಾನೇನು ಯುದ್ಧ ಮಾಡೋಕ್ಕೆ ಬಂದಿದ್ದೀನಿ, ನಾನು ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತು ತಾನೇ ಇಲ್ಲಿಗೆ ಅಂತ ಹೇಳಿ ಹೇಳ್ತಿರ್ತಾನೆ ಈ ಕಡೆ ಭದ್ರನು ಕೂಡ. ತಮ್ಮ ನಾನು ಬಿದ್ದಿದ್ದರೆ ಕೆಸರಲ್ಲಿ ನಾನೇನೋ ಸುಮ್ಮನೆ ಆಗ್ತಿದ್ದೆ, ಆದರೆ ನೀನು ಬಿದ್ದುಬಿಟ್ಟಲ್ಲ, ಅದು ನನ್ನ ಮನಸ್ಸಿಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಇರೋ ಹೋಗಲಿ ಬಿಡೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಭದ್ರ ಕೂಡ. ಆ ಹುಡುಗಿ ಹೆಸರು ಏನು ಹೇಳಿದೆ ಅಂತ ಕೇಳಿದಾಗ, ಅಲ್ಲ ಆ ಕೆಸರಲ್ಲಿ ಬಿದ್ದಿರೋ ಆ ಹುಡುಗಿನ ಏನೋ ಜೋರು ಮಾಡ್ತೀಯ ಅಂದರೆ ಆ ಹುಡುಗಿ ಹೆಸರು ಕೇಳ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು ಈ ಕಡೆಯಿಂದ ಹೊರಟೋಗ್ತಾನೆ. ಅವರು ಓಡೋಗಿದ್ದ ನೋಡಿ ನೆನೆಸ್ಕೊಂಡು ಈ ಕಡೆ ನಗ್ತಾ ಇರ್ತಾನೆ ಭದ್ರ ಕೂಡ. ಅದೇ ಟೈಮ್ಗೆ ನಿತ್ಯನೂ ಕೂಡ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ.
ಪಾಠ ಹೇಳ್ಕೊಡ್ತಾನೆ. ಯಾರಿಗೂ ಏನು ಕೆಟ್ಟದ್ದು ಮಾಡಬಾರ್ದು, ಎಲ್ಲರಿಗೂ ಒಳ್ಳೆಯದೇ ಮಾಡಬೇಕು ಅಂತೇಳಿ ಈ ಕಡೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ. ಸರಿ ಆಯಿತು, ಎಲ್ಲರೂ ಮನೆಗೆ ಹೋಗಿ ನಾಳೆ ಬಂದು ಇದನ್ನೇ ಹೇಳಿ ಅಂತೇಳಿ ಹೇಳಿರ್ತಾಳೆ. ಅದೇ ಟೈಮ್ಗೆ ಕೂಡ ಅವ್ರ ಅಮ್ಮನೂ ಬರ್ತಾರೆ. ಅವ್ರ ಅಮ್ಮನೂ ಕೂಡ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದು ಕೊಡ್ತಾರೆ. ಅದಕ್ಕೇ ನಿತ್ಯ ಹಬ್ಬ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ, ಅಡುಗೆ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವ್ರ ಅಮ್ಮ ಇದ್ದವರು. ಅದೇ ಟೈಮ್ಗೆ ನಿತ್ಯಂಗೆ ಅವ್ರನ್ನ ಬೀಳ್ಸಿದ್ನ ನೆನ್ಪು ಬರ್ತಿರುತ್ತೆ. ಹೊಲದಲ್ಲಿ ಅವ್ರಿಬ್ಬರನ್ನ ಕೆಸರಲ್ಲಿ ಬೀಳ್ಸಿರೋದನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅಯ್ಯೋ ಮತ್ತೆ ಅವ್ರ ಮನೆಗೆ ಹೋದರೆ ನಾವು ಸಿಗಾಕೋಬಿಡ್ತೀವಿ, ಏನು ಮಾಡೋದು ಅಂತೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಮ್ಮ ನಾನು ಬರಲ್ಲ, ಸರಸ್ವತಿನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ಸರಸ್ವತಿ ಅಯ್ಯೋ ನಾನು ಬರೋಕ್ಕಾಗಲ್ಲ, ನನಗೆ ಎಕ್ಸಾಮ್ ಇದೆ, ನಿತ್ಯ ಅಕ್ಕನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಏನು ಇಬ್ಬರಿಗೂ ಏನಾಗಿದೆ ಅಂತ ಕೇಳ್ತಿರ್ಬೇಕಾದ್ರೆ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ, ಅಮ್ಮ ನಮಗೇನೂ ಆಗಿಲ್ಲ, ನೀನು ಸರಸ್ವತಿನ ಕರ್ಕೊಂಡು ಹೋಗು ಅಂತ ಈ ಕಡೆ ನಿತ್ಯ ಹೇಳ್ತಾ ಇರಬೇಕಾದ್ರೆ ಅವ್ರ ಅಜ್ಜಿ ಹೇಳ್ತಾರೆ ಅವರಿಬ್ಬರಿಗೆ ಏನೋ ಆಗಿದೆ, ಏನೋ ಕಿತಾಪತಿ ಮಾಡ್ಕೊಂಡು ಬಂದಿರ್ತಾರೆ, ಅದಕ್ಕೆ ಇವ್ರ ಮೇಲೆ ಅವ್ರ ಮೇಲೆ ಹೇಳ್ತಾ ಇರೋದು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ನಿತ್ಯ ಏನಿಲ್ಲ ಅಜ್ಜಿ ಸುಮ್ಮನೆ ಇರು ಅಂತ ಹೇಳಿದಾಗ ನನಗಂತೂ ಪರೀಕ್ಷೆ ಇದೆ, ನಿತ್ಯ ಅಕ್ಕಂಗೇನು ಪರೀಕ್ಷೆ ಇಲ್ಲ, ಅವಳನ್ನೇ ಕರ್ಕೊಂಡು ಹೋಗು ಅಂತ ಹೇಳ್ತಿರ್ತಾಳೆ. ಅಯ್ಯೋ ನಾನು ಕೈಲಾಗಲ್ಲ, ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಇನ್ನು ಇವಾಗ ತಾನೇ ಪಾಠ ಹೇಳ್ಕೊಟ್ಟಿದ್ದು, ಸುಳ್ಳು ಹೇಳಿದ್ರೆ ನೋಡು ನಿನಗೆ ಮೋಸ ಆಗುತ್ತೆ ಅಂತ ಹೇಳಿ ಈ ಕಡೆ ಸರಸ್ವತಿ ಹೇಳ್ತಾ ಇರ್ತಾಳೆ. ಅದೇನು ಮಾಡ್ತೀರೋ ಬಿಡ್ತೀರೋ, ಇಬ್ಬರು ಹೋಗಿ ಸುಮ್ಮನೆ ಹೋಗಿ ಊಟ ಕೊಟ್ಟು ಬನ್ನಿ ಅಂತ ಹೇಳ್ತಾಳೆ. ಅಜ್ಜಿ ನೋಡಜ್ಜಿ ನನಗೆ ಎಕ್ಸಾಮ್ ಇದೆ, ನನ್ನ ಕೈಲಿ ಹೋಗೋದಕ್ಕಾಗಲ್ಲ, ಸರಸ್ವತಿ ಅಕ್ಕಂಗೆ ಏನೂ ಎಕ್ಸಾಮ್ ಇಲ್ಲ, ಅವಳನ್ನೇ ಕರ್ಕೊಂಡು ಹೋಗು ಅಂತ ಹೇಳಿದಾಗ ನೀವಿಬ್ಬರಿಗೆ ಏನೋ ಆಗಿದೆ, ಇವಾಗ ಇಬ್ಬರಲ್ಲಿ ಯಾರು ಬರ್ತಾರೆ ಹೇಳು ಅಂತ ಹೇಳಿದಾಗ ಅದಕ್ಕೆ ನಿತ್ಯ ಇದ್ದವಳು ಸರಿ ಅಮ್ಮ ನಾನೇ ಬರ್ತೀನಿ ಬಿಡು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಸರಿ ಆಯಿತು ನೀನೇ ಹೋಗ್ಬಾ ಅಂತೇಳಿ ಸರಸ್ವತಿ ಹೇಳ್ತಾಳೆ. ತಡಿ ಇರು ನಿನಗೆ ಮಾಡ್ತೀನಿ, ಫಸ್ಟ್ ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ಬಂದು ನಿನ್ನ ವಿಚಾರಿಸ್ಕೊತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ ಈ ಕಡೆ ಸರಸ್ವತಿಗೆ. ಅದಕ್ಕೆ ಸರಸ್ವತಿ ಇದ್ದವಳು ಫಸ್ಟ್ ವಿಚಾರಿಸ್ಕೊಳ್ಳೋದಿಲ್ಲ, ಈಗ ಅವ್ರು ಅಲ್ಲಿ ಏನು ಮಾಡ್ತಾರೆ ಅನ್ನೋದೇ ಭಯ ನನಗೆ ಅಂತೇಳಿ ಅವ್ಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಭದ್ರನ ಮನೆಗೆ ಹೋದಾಗ ಭದ್ರನ ಅಜ್ಜಿ ಕೂಡ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಬನ್ನಿ ನಿಮಗೆ ಕಾಯ್ತಿದ್ದೀನಿ ಅಂತ ಅಂದಾಗ ನಿತ್ಯ ಅಯ್ಯೋ ಭಯ ಪಡ್ಕೊತಾಳೆ. ಅಯ್ಯೋ ಇವ್ರು ನಮ್ಮ ಬೇರೆ ಕಾಯ್ತಿದ್ರು, ನಾನು ಬೇರೆ ಅವ್ರನ್ನ ಹೊಲದಲ್ಲಿ ಬೀಸಿದ್ದಕ್ಕೆ ಹೆಸರಾಗಿದ್ದೆ, ಇವ್ರ ಮನೆಯವ್ರಿಗೆ ಏನಾದರೂ ಹೇಳ್ಬಿಟ್ರೆ ಇವ್ರೇನಾದರೂ ಬೈದ್ಬಿಡ್ತಾರಾ ಅಂತ ಹೇಳ್ತಿರ್ಬೇಕಾದ್ರೆ ಫಸ್ಟ್ ಅಮ್ಮಂಗೆ ನಾನೇ ಹೇಳ್ಬಿಡ್ತೀನಿ ಈ ವಿಷಯ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೇ ಅವ್ರ ಅಮ್ಮನ ಹತ್ರ ಹೋಗಿ ನಿಂತ್ಕೊಂಡು ಅಮ್ಮ ಏನಾಯಿತು ಗೊತ್ತಾ ಅಂತ ಹೇಳೋ ಅಷ್ಟರಲ್ಲಿ ಅವ್ರ ಅಜ್ಜಿ ಭದ್ರನ ಅಜ್ಜಿ ಅಯ್ಯೋ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ, ಬನ್ನಿ ನಿಮಗೆ ಕಾಯ್ತಿದ್ದೆ ಅಂತ ಹೇಳಿ ಕರೆಸ್ಕೊತಾಳೆ. ಅಯ್ಯೋ ಅಜ್ಜಿ ಅಂತ ಹೇಳಕ್ಕೆ ಬಂದಾಗ ಏನು ಗೊತ್ತಾ ನೀವು ಮಧ್ಯಾಹ್ನ ಮಾಡಿದ್ರಲ್ಲ ಆ ಊಟ ತುಂಬ ಚೆನ್ನಾಗಿತ್ತು, ಬಾಯಿಗಂತೂ ಹಿತವಾಗಿ ಮನಸ್ಸಿಗೆ ಖುಷಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿನೂ ಕೂಡ. ಆವಾಗ ಅವಳಿಗೆ ನಿತ್ಯಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದೇ ಟೈಮ್ಗೆ ಕೂಡ ಅವ್ರ ಅಮ್ಮಂಗೂ ಖುಷಿ ಆಗ್ತಾ ಇರುತ್ತೆ. ಅದೇ ಟೈಮ್ಗೆ ಅವ್ರ ಭದ್ರನ ಅತ್ತೆ ಕೂಡ ಬರ್ತೀವಿ, ಏನು ಉಪ್ಪಿಲ್ಲ ಖಾರ ಇಲ್ಲ ಎಂಥ ಊಟ ಇದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನಿತ್ಯಂಗೂ ಮತ್ತು ಅವ್ರ ಅಮ್ಮಗೆ ತುಂಬ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಕೂಡ ಅವರ ಭದ್ರ ಅಮ್ಮ ಬರ್ತಾರೆ. ಹಾಗೇನಿಲ್ಲ ಅವಳಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕಷ್ಟೆ, ನಾನೇ ಉಪ್ಪು ಕಮ್ಮಿ ಹಾಕೊಂತ ನಾನೇ ಇವಳಿಗೆ ಹೇಳಿದ್ದು, ನೀನೇನು ಮಾತಾಡಬೇಡ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ಭದ್ರನಮ್ಮ. ಸರಿ ಆಯಿತು, ಒಳಗಡೆ ಯಾರೋ ಅಕ್ಷಿ ಅಂತಿದ್ರಲ್ಲ ಯಾರದು ಅಂತ ಹೇಳಿ ಕೇಳ್ತಾರೆ ಅವ್ರ ಅಜ್ಜಿ. ಅಯ್ಯೋ ಭದ್ರಂಗೆ ಸ್ವಲ್ಪ ನೀರಲ್ಲಿ ಜಾರು ಬಿದ್ದುಬಿಟ್ನಂತೆ ಅಲ್ಲೆಲ್ಲೋ, ಅದಕ್ಕೇ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ, ಹಂಗಾಗಿ ಫುಲ್ಲು ಥಂಡಿ ಆಗಿದೆ ಅಂತ ಹೇಳ್ತಿರ್ತಾರೆ. ಅಯ್ಯೋ ಅವನಿಗೆ ತಣ್ಣೀರಂದರೆ ಆಗಲ್ಲ, ಏನು ಮಾಡೋದು, ಅವನಿಗೆ ಸ್ವಲ್ಪ ಡಾಕ್ಟರ್ ಕರ್ಕೊಂಡು ಹೋಗೋದಕ್ಕಾಗಲ್ವ ಅಂತೇಳಿ ಅವ್ರ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ ನಾನೇ ಸ್ವಲ್ಪ ಹೊತ್ತು ಇವತ್ತು ರಾತ್ರಿ ತನಕ ನೋಡ್ತೀನಿ, ಅದಾದಮೇಲೆ ಅವ್ನು ಕಮ್ಮಿ ಆಗಿಲ್ಲ ಅಂದರೆ ಬೆಳಗ್ಗೆ ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳಿ ನಾನೇ ಅಂದ್ಕೊಂಡಿದ್ದೀನಿ ಅಮ್ಮ ಅಂತ ಹೇಳ್ತಿರ್ತಾರೆ. ಅಯ್ಯೋ ಹೌದಾ ಸರಿ, ಅವ್ನಿಗೆ ಸ್ವಲ್ಪ ಏನಾದರೂ ಮುದ್ದೆ ಅದು ಇದು ಏನಾದರೂ ಊಟ ಮಾಡಿ ಹೇಳು ಬಿಸಿದು ಅಂತ ಹೇಳ್ತಿರ್, ಕಷಾಯ ಏನಾದರೂ ಮಾಡಿಕೊಡು ಅಂದಾಗ ಅದೇ ಟೈಮಿಗೆ ಅವ್ರ ಅತ್ತೆಗೂ ಫ್ಲಾಶ್ ಆಗುತ್ತೆ. ಕಷಾಯ ನನ್ನ ಮಗಳ ಕೈಲಿ ಮಾಡಿಬಿಟ್ಟು ಕಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆವಾಗ ಭದ್ರಂಗೆ ಪ್ರೀತಿ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇವಳಿಗೇನಾಯ್ತು ಇಷ್ಟು ಬೇಗ ಹೋದ್ಲು ಅಂತ ಅಂದಾಗ ಮನೆಯವರೆಲ್ಲ ಸರಿ ಬನ್ನಿ ಅವಳು ಏನಾದರೂ ಮಾಡ್ಕೊಂಡು ಒಳಗೆ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನಿಂತ್ಕೊಂಡು ಅಯ್ಯೋ ನನ್ನಿಂದ ತಪ್ಪಾಗಿದ್ದು ಪಾಪ, ಇವಾಗ ಅವ್ರಿಗೆ ಹುಷಾರಿಲ್ಲ, ಶೀತ ಬೇರೆ ಆಗಿದೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಈ ಕಡೆ ಭದ್ರನ ಅತ್ತೆ ಈ ಕಡೆ ಕಷಾಯ ಮಾಡೋಕ್ಕೆ ಅಂತ ನಿಂತಾಗ ಭದ್ರನು ಅವ್ರ ಅತ್ತೆ ಮಗಳು ಕೂಡ ಬರ್ತಾರೆ. ಏನಮ್ಮ ಮಾಡ್ತಿದ್ಯಾ ಅಂತ ಕೇಳಿದಾಗ ನೀನು ಹುಡ್ಸಿದ ತಪ್ಪಿಗೆ ಕಷಾಯ ಮಾಡ್ತಿದ್ದೀನಿ ಅಂತ ಅಂತಾರೆ. ಅಮ್ಮ ನಾನೇನಮ್ಮ ಮಾಡಿದೆ, ಏನು ಮಾಡಿದೆ, ಬರೀ ಸಿಂಗಾರ ಮಾಡ್ಕೊಂಡು ನಿಂತ್ಕೊಂತ ಹೋಗ್ಬಿಡಿ, ನೀನು ಭದ್ರಮ್ಮ ಮನಸ್ಸು ಹೊಲ್ಸ್ಕೊ ಅಂದರೆ ಅದನ್ನು ಮಾತ್ರ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇವಾಗ ಕಷಾಯ ಏನಕ್ಕೆ, ಅವನಿಗೆ ಹುಷಾರಿಲ್ವಲ್ಲ ಅದಕ್ಕೆ ಅವನಿಗೆ ಕಷಾಯ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನಿನ್ಗೆ ಮಾಡೋಕ್ಕೆ ಬರುತ್ತೆ ಅಂತ ಕೇಳಿದಾಗ ಇಲ್ಲ ಅಮ್ಮ ನನಗೆ ಮಾಡೋದಕ್ಕೆ ಬರಲ್ಲ ಅಂತ. ನಿನಗೆ ಏನು ಬರ್ತಾಳೆ, ಬರೀ ಸಿಂಗಾರ ಮಾಡ್ಕೊಳಕ್ಕೆ ಬರುತ್ತೆ, ನೋಡಿ ಇವಾಗ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಒಂದು ಸ್ಟವಿಗೆ ಪಾತ್ರೆ ಇಡು, ಅದಕ್ಕೆ ಚೆನ್ನಾಗಿ ಕುದಿಯೋ ಥರ ಕುದಿಸಾದ್ಮೇಲಿಂದ ಸ್ವಲ್ಪ ಶುಂಠಿ ಹಾಕು, ಅದಾದಮೇಲಿಂದ ಮೆಣಸು ಹಾಕು, ಮೆಣಸೆಲ್ಲ ಹಾಕಿದ್ಮೇಲಿಂದ ಸ್ವಲ್ಪ ಸ್ವೀಟಾಗಿ ಮುದ್ದಾಗಿ ಅವ್ರ ಜೊತೆ ಮಾತಾಡೋ ಥರ ಬೆಲ್ಲ ಹಾಕು ಅಂತ ಹೇಳಿ ಎಲ್ಲನೂ ಹೇಳ್ಕೊಡ್ತಾ ಇರ್ತಾಳೆ. ಹೇಳ್ಕೊಟ್ಬಿಟ್ಟು ಸರಿ ಆಯಿತು ನೋಡಿ ಇಷ್ಟೇ ಮಾಡೋದು ಆಯಿತಾ, ಪ್ರತಿ ಸಲವೂ ನಿನಗೇನಾದರೂ ಗೊತ್ತಿಲ್ಲ ಅಂದರೆ ಹಿಂಗೆ ಮಾಡು ಅಂತ ಹೇಳಿ ಅವ್ರ ಅಮ್ಮ ಅವಳ ಕೈ ಲೋಟ ಕೊಡ್ತಾರೆ. ಸರಿ ಇದನ್ನು ಹೋಗ್ಬಿಟ್ಟು ಭದ್ರಂಗೆ ಕೊಡು, ನಾನೇ ಮಾಡಿದೆ ಅಂತ ಹೋಗಿ ಹೇಳು ಅಂತ ಹೇಳ್ತಾಳೆ. ಸರಿ ಅಮ್ಮ ಅಂತ ಹೇಳ್ತಾರೆ. ನಿಂತ್ಕೊಳ್ಳೆ, ನಾನು ಮಾಡಿದೆ ಅಂತ ಹೇಳ್ತಾರೆ, ನಿಂಗೆ ಗೊತ್ತಾಗಲ್ವ, ಬುದ್ಧಿ ಇಲ್ವಾ, ನೀನು ಮಾಡಿದೆ, ನಿಮ್ಮ ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀನಿ ಮಾಮ ಅಂತ ಹೋಗಿ ಹೇಳು ಅಂತ ಹೇಳಿ ಕೊಡು ಅಂತ ಹೇಳಿ ಹೇಳ್ತಾಳೆ ಅವ್ರ ಅಮ್ಮ. ಹೌದಾ ಸರಿ ಬರೀ ಇಂಥದ್ದೇ ಕಲಿ ಅಂತ ಹೇಳಿ ಅವ್ರ ಅಮ್ಮ ಬೈದ್ಬಿಟ್ಟು ಕಳಿಸ್ತಾರೆ. ಈ ಕಡೆ
ಅವನಿಗೆ ತುಂಬ ಶೀತ ಆಗಿರುತ್ತೆ ಭದ್ರಂಗೂ ಕೂಡ. ಭದ್ರ ತುಂಬಾ ಶೀತ ಆಗಿ ಅಕ್ಷಿ ಅಕ್ಷಿ ಅಂತ ಹೇಳ್ತಾ ಇರ್ತಾನೆ. ಅದ್ರ ಜೊತೆ ಇದ್ದಿದ್ದು ಕ್ವಾಟ್ಲೆನೂ ಕೂಡ ಯಾಕೆ ಬೇಕಿತ್ತಣ್ಣ ನಿನಗೆ ಅಂತ ಹೇಳ್ತಾ ಆ ಹುಡುಗಿ ನೋಡು, ಆ ಹುಡುಗಿ ಕೈ ಸಿಕ್ಕಿದ್ರೆ ಮಾತ್ರ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಈ ಕಡೆ ಭದ್ರನೂ ಕೂಡ ಹೇಳ್ತಿರ್ಬೇಕಾದ್ರೆ ಏನಿದು ಅಂತ ಕೇಳ್ತಾನೆ. ಕಷಾಯ ಅಂತ ಏನಕ್ಕೆ ಕುಡಿದ್ಬಿಟ್ಟು ಸಾಯಕ್ಕೆ ಅಂತ ಹೇಳ್ತಾರೆ. ಬಿಡ್ತು ಬಿಡ್ತು ಅನ್ನು ನಾನು ಮಾಮಂಗೆ ತಗೊಬಂದಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮಾಮಂಗ. ಈ ಕಡೆ ಅವ್ರ ಅಮ್ಮನ ಕುತ್ಕೊಂಡು ಕಿಟಕಿಲಿ ನೋಡ್ತಾ ಇರ್ತಾಳೆ. ಅದಕ್ಕೆ ಮಾಮ ಕುಡಿಯಮ್ಮ ಮಾಮ ಅಂತ ಹೇಳಿ ಈ ಕಡೆ ಕಷಾಯ ಕೊಡ್ತಿರ್ಬೇಕಾದ್ರೆ ಭದ್ರ ಇದ್ದನು ನನ್ನ ಖುಷಿ ನನಗೆ ಕಷಾಯ ಬೇಡ ಅಂತ ಹೇಳಿದ್ದೀನಿ ತಾನೇ, ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ತೊಗೊಂಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇನೆ ಇಲ್ಲ ಕುಡಿ ಮಾಮ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಅವಳು ಕೊಡ್ತಾ ಇರ್ತಾಳೆ. ಅದಕ್ಕೇನೆ ಅವ್ನು ಕ್ವಾಟ್ಲೆ ಇದ್ದಿದ್ದು ಕುಡಿ, ಅವ್ನು ತಂದು ಕೊಡಿದಲ್ಲ ತಾನೆ ಯಾಕೆ ಬೇಜಾರು ಮಾಡ್ತೀಯ ಅಂತ ಹೇಳಿ ಕುಡಿತಾ ಇರಬೇಕಾದ್ರೆ ಅವನಿಗೆ ಅದು ಇಷ್ಟ ಆಗಿದೆ. ಏನಿದು ಕಷಾಯ ಒಳ್ಳೆ ಈ ಥರ ಇದೆ, ಇದನ್ನು ಪಕ್ಕ ಅವ್ನು ಹೇಳಿದ್ನಲ್ಲ ಕುಡ್ದು ನಿಗರ್ಕೊಂತಾರೆ ಅಂತ, ಹಂಗೆ ಆಗೋದು ಕುಡ್ದೆ ಸತ್ತೇ ಹೋಗ್ತಾರೆ, ಆ ಥರ ಮಾಡ್ಕೊಬಂದಿದೆ, ಚೆನ್ನಾಗಿ ಮಾಡ್ಕೊಬರೋದಕ್ಕಾಗಲ್ಲ, ಹೋಗಿ ಬೇರೆದು ಮಾಡ್ಕೊಬಾ ಅಂತ ಹೇಳಿ ಕಳಿಸ್ತಾ ಇರ್ತಾನೆ ಬೈತಾ ಇರ್ತಾನೆ. ಕಷಾಯ ಮಾಡಕ್ಕೆ ಬಂದರೆ ಮಾಡು, ಇಲ್ಲಾಂದರೆ ಮಾಡಕ್ಕೆ ಹೋಗ್ಬಾರ್ದು, ಯಾಕೆ ಈ ಥರ ಮಾಡ್ತಿದ್ಯಾ ನೀನು, ನನಗಂತೂ ನೋಡು ನೀನು ಏನೇ ಮಾಡ್ತೀಯ ನನಗಂತೂ ನೀನು ಇಷ್ಟ ಆಗಲ್ಲ, ನನ್ನ ಮನ್ಸಲ್ಲಂತೂ ನಿನ್ನ ಜಾಗ ಇಲ್ಲ, ಸುಮ್ಮನೆ ಯಾಕೆ ಇದನ್ನೆಲ್ಲ ಮಾಡಿಬಿಟ್ಟು ಅವ್ನ ಥರ ಮಾಡ್ತೀಯಾ ಅಂತ ಹೇಳಿ ಈ ಕಡೆ ಭದ್ರ ಹೇಳ್ತಾ ಇರ್ತಾನೆ. ಭದ್ರ ಬೈದಿದ್ದರೆ ಮನಸ್ಸಿಗೆ ಅವಳು ತುಂಬ ಹಚ್ಕೊಂಡಿರ್ತಾಳೆ. ಅವಳು ಬೈತಿದ್ದಿದ್ದು ಅವಳ ಮನಸ್ಸಿಗೆ ತುಂಬ ಹರ್ಟ್ ಆಗಿರುತ್ತೆ. ಅದಕ್ಕೇ ಅವಳು ಏನು ಮಾತಾಡ್ತಾನೆ, ಇಲ್ಲ ಮಾಮ ನಾನು ಹಿಂಗೆ ಮಾಡಿದ್ದು ಇಷ್ಟು ಚೆನ್ನಾಗಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಚೆನ್ನಾಗಿಲ್ಲ ಹೋಗು ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ಅವ್ರ ಅಮ್ಮಂಗೆ ಅವಳು ತೋರಿಸ್ಕೊಂಡು ಹೇಳ್ತಾ ಇರ್ತಾಳೆ ಚೆನ್ನಾಗಿಲ್ಲ ಅಂತ. ಅವಳಿಗೆ ತುಂಬ ಬೇಜಾರಾಗುತ್ತೆ. ಅದೇ ಟೈಮ್ಗೂ ಅವ್ರ ಅಮ್ಮನೂ ಕೂಡ ಅದನ್ನೇ ಕಿಟಕಿಯಿಂದ ನೋಡ್ತಾ ಇರಬೇಕಾದ್ರೆ ಅವ್ರ ಅಮ್ಮಂಗೂ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಅವಳು ಕಷಾಯನ ತೊಗೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಭದ್ರನ ಅಮ್ಮನೂ ಮತ್ತು ನಿತ್ಯನ ಅಮ್ಮ ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಿತ್ಯನ ಅಮ್ಮಂಗೆ ಭದ್ರನಮ್ಮ ಹೇಳ್ತಾ ಇರ್ತಾರೆ, ನಮ್ಮ ಮನೇಲಿ ನಾಳೆ ಪೂಜೆ ಇದೆ, ಕುರಿ ಕುಯ್ಸ್ಬೇಕು, ಕುರಿ ಎಲ್ಲೂ ಸಿಗ್ತಾ ಇಲ್ಲ, ಅದು ನಾಳೆ ಸಂತೆಗೆ ಹೋಗಿ ತೊಗೊಂಬರೋದಕ್ಕೆ ಅಂದರೆ ಲೇಟ್ ಆಗಿಬಿಡುತ್ತೆ, ಪೂಜೆ ಲೇಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಿತ್ಯ ಅಮ್ಮ ಹೇಳ್ತಾರೆ, ಹೌದಾ ನಮ್ಮ ಹಟ್ಟಿಲೇ ಇದು ತೊಗೊಳ್ಳಿ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದಾ ಸರಿ ಆಯಿತು ಹಾಗೆ ಮಾಡೋಣ, ನಿಮಗೇನು ಬೇಜಾರು ಇಲ್ಲ ತೊಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಗೋವಿಂದ ಬಾಯಿಲಿ ಅಂತ ಹೇಳಿ ಮೈಂದನ ಕರೆದ್ಬಿಟ್ಟು ಹೇಳ್ತಾರೆ, ನೋಡು ಇವ್ರ ಹಟ್ಟಿಲೇ ಕುರಿ ಇದೆ, ನಾಳೆ ತೊಗೊಬಾ, ಎಷ್ಟು ಏನು ಅಂತ ಮಾತಾಡಿ ರೇಟ್ ಫಿಕ್ಸ್ ಮಾಡ್ಕೊಂಬಾ ಅಂತ ಹೇಳ್ತಾರೆ. ಸರಿ ಅದಕ್ಕೆ ಅಂತ ಹೇಳಿ ಅವ್ನು ಹೋಗ್ತಾರೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು, ನಾಳೆ ನಿಮ್ಮ ಮನೆಯವರೆಲ್ಲರೂ ಬನ್ನಿ ಪೂಜೆಗೆ ಅಂತ ಹೇಳಿ ಈ ಕಡೆ ನಿತ್ಯ ನಮ್ಮನ್ನು ಕಳಿಸ್ಕೊಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಈ ಕಡೆ ಕ್ವಾಟ್ಲನ್ನು ಮತ್ತೇನು ಇಬ್ಬರೂ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಕೇಳಿಸ್ಕೊಂಡಿದ್ದು ನಿತ್ಯನೂ ಕೂಡ ಕೇಳಿಸ್ಕೊತಾ ಇರ್ತಾಳೆ. ಅಯ್ಯೋ ಇವ್ರಿಗೆ ಇಷ್ಟೊಂದು ಶೀತ ಆಗಿದ್ದೆ ನನ್ನಿಂದನೇ ಆಗಿದ್ದು, ಈ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಇವರು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ನಿನಗೆ ಬೇಕಿತ್ತಾ, ಸುಮ್ಮನೆ ಇರೋದಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ಕ್ವಾಟ್ಲನೂ ಅಂತಿರ್ತಾನೆ. ಅದೇ ಟೈಮ್ಗೆ ಮಕ್ಕಳು ಕೇಳ್ತಿರ್ತಾರೆ, ಹೆಂಗಾಯ್ತು ಇದೆಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಮಕ್ಕಳು ಬಂದರೆ ಸುಮ್ಮನೆ ಯಾಕೆ, ಇನ್ನೂ ಎಳೆ ಮಕ್ಕಳು ಯಾಕೋ ಇವರು ಮುಂದೆ ಎಲ್ಲ ಎಷ್ಟೆಲ್ಲ ಮಾತಾಡ್ತಾರೆ, ಸುಮ್ಮನೆ ಇರೋದಕ್ಕಾಗಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಮಕ್ಕಳೇ ಸ್ವಲ್ಪ ಜಾರ್ ಬಿದ್ದೆ ಹಂಗಾಗಿ ಈ ಥರ ಆಗಿದ್ದು ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಭದ್ರ ಕೂಡ ಜಾರಿ ಬಿದ್ದರೆ ಹಿಂಗೆಲ್ಲ ಆಗುತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಮಕ್ಕಳಾಗಿರ್ಬೇಕು, ಇದೆಲ್ಲ ಕೇಳಬಾರ್ದು ಅಂತ ಹೇಳಿ ಈ ಕಡೆ ಭದ್ರ ಕೂಡ ಹೇಳ್ತಿರ್ತಾನೆ. ಮಕ್ಕಳ ಅವನೊಂದು ಸ್ವಲ್ಪ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಜಾರ್ ಬಿದ್ದ ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ನಿತ್ಯನೂ ಕೂಡ ಕೇಳಿಸ್ಕೊತಾ ಇರ್ತಾಳೆ. ಅಯ್ಯೋ ಇವ್ರಿಗೆ ಇಷ್ಟೊಂದು ಶೀತ ಆಗಿದೆ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ನನ್ನಿಂದನೇ ಇದೆಲ್ಲ ತಪ್ಪಾಗಿತ್ತು, ನಾನು ಸುಮ್ಮನೆ ಇರಬೇಕಾಗಿತ್ತು, ಇವರಿಷ್ಟು ಒಳ್ಳೆ ಮನಸ್ಸಿದೆ ಆದರೂ ನನಗೆ ಗೊತ್ತಾಗಲಿಲ್ಲ ಇದ್ರ ಬಗ್ಗೆ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಿತ್ಯ ಅಂತೇಳಿ ಅವ್ರ ಅಮ್ಮನೂ ಕೂಡ ಕರೀತಾ ಇರ್ತಾರೆ. ಏನಮ್ಮ ಅಂತ ಕೇಳ್ತಾರೆ. ಎಲ್ಲೋಗಿದ್ದೆ, ನಾನು ಇಲ್ಲೇ ಇರು ಅಂತ ಹೇಳಿದ್ದೆ ಅಲ್ವಾ ಅಂತ ಅಂದಾಗ ಏನಿಲ್ಲ ಸ್ವಲ್ಪ ಮನೆ ಸುತ್ಕೊಬರೋಣ, ಅಲ್ಲಿ ನಿಂತು ಸಾಕಾಯಿತು ಅಂದಾಗ ಅಂತಿರ್ತಾಳೆ. ಸರಿ ಆಯಿತು ಬಾ ಹೋಗೋಣ ಅಂತ ಅಂದಾಗ ಅಮ್ಮ ನಾನು ಸ್ವಲ್ಪ ಭವಾನಿ ಮನೆಗೆ ಹೋಗಿ ಬರ್ತೀನಿ, ನಿನ್ನ ಮನೆಗೆ ಹೋಗಿರು ಅಂತ ಹೇಳ್ತಾಳೆ. ಯಾಕೆ ಇಷ್ಟೊತ್ತಿನಲ್ಲಿ ಅಂದಾಗ ಹೋಗಿ ಬರ್ತೀನಿ ಇರಮ್ಮ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಸರಿ ಆಯಿತು ಬೇಗ ಬಾ ಅಂತೇಳಿ ಅವರು ಹೊರಟೋದಾಗ ಈ ಕಡೆ ಕ್ವಾಟ್ಲೆನೂ ಕೂಡ ಬೈಕೊಂಡು ಬರ್ತಾಯಿರ್ತಾನೆ. ಆ ಹುಡುಗಿ ನನ್ನ ಕೈಲಿ ಸಿಕ್ಕಿದ ತಕ್ಷಣ ಅವಳಿಗೆ ಸಖತ್ತಾಗಿ ಬೈದಾಕ್ಬಿಡ್ತೀನಿ, ಏನು ಅಂದ್ಕೊಂಡಿದ್ದಾಳೆ ನಮ್ಮ ಭದ್ರಣ್ಣನ ಬಗ್ಗೆ ಅಂತೇಳಿ ಅಂತಿರ್ಬೇಕಾದ್ರೆ ಈ ಕಡೆನೂ ನಿತ್ಯನೂ ಸೊಪ್ಪು ಇಟ್ಕೊಂಡು ಓಡೋಡು ಬರ್ತಿರ್ತಾಳೆ. ಅಯ್ಯೋ ನಾನು ಅಂದಿದ ತಕ್ಷಣ ಹುಡುಗಿ ಕಣ್ಮುಂದೆ ಮಕ್ಕಳೇ ಸುಮ್ಮನೆ ಇರ್ಬೋದು ಅಂತ ಅಂತಾರೆ. ಆವಾಗ ಅವಳು ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಅಣ್ಣ ಒಂದು ನಿಮಿಷ ನಿಂತ್ಕೊ ಅಂತ ಹೇಳ್ತಾಳೆ. ಏನೋ ನೀನು ಗೊತ್ತಾಗಲ್ವ ನಿನಗೆ ಆ ಅಣ್ಣ ಯಾರು ಅಂತ ಗೊತ್ತಿದ್ವಾ ನಿನಗೆ, ಅಂಥದ್ರಲ್ಲಿ ಆ ಹುಡುಗನ ಆ ಅಣ್ಣಂಗೆ ಆಟಾಡಿಸ್ಬಿಟ್ಟು ಕೆಳಗೆ ಬೀಳಿಸಿದೆಯಲ್ಲ, ನಿನ್ಗೆ ಎಷ್ಟು ಇರಬೇಕು ಹೇಳು ಅಂತ ಅಂತಿರ್ತಾಳೆ. ಅಯ್ಯೋ ಗೊತ್ತಿರಲಿಲ್ಲ ಅಣ್ಣ, ಸುಮ್ಮನೆ ತಮಾಷೆ ಮಾಡೋಕ್ಕೋದು, ತಮಾಷೆ ನೋಡಿ ಇವಾಗ ಅಮಾಸೆ ಆಗಿದೆ, ಅವ್ರಿಗೆ ಎಷ್ಟು ಶೀತ ಆಗಿದೆ ಗೊತ್ತಾ, ಅದು ಎದೆ ನೋವಾಗಿದೆ, ಎದೆ ನೋವಿಂದ ಅವ್ರಿಗೆ ಏನಾದರೂ ಆಯ್ತು ಅಂದರೆ ಅದು ನಿನ್ನ ಮೇಲೆ ಬರೋದು ನೋಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಎದುರಿಸ್ತಿರ್ತಾರೆ. ಅಯ್ಯೋ ಅಷ್ಟೊಂದು ನೋವಾಗಿದೆಯಾ, ಮತ್ತೆ ಗೊತ್ತಾಗಲ್ವ ನಿನಗೆ ಅಂತ ಹೇಳ್ತಾ ಇರ್ತಾರೆ.
ನೋಡೋ ತನಕ ನೋಡ್ತೀನಿ, ನಾಳೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೀನು ಕೈ ಮುಗಿದು ಕೇಳಿದ್ರು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿರ್ತಾರೆ. ಅಯ್ಯೋ ಅಣ್ಣ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ, ಈ ಸೊಪ್ಪಿದೆ, ಇದು ನಮ್ಮೂರಲ್ಲಿ ತುಂಬ ಫೇಮಸ್ಸು, ಈ ಸೊಪ್ಪನ್ನ ಕುದಿಸ್ಬಿಟ್ಟು ಅದನ್ನ ಸ್ಮೆಲ್ ತೊಗೊಳೋದಕ್ಕೆ ಹೇಳು, ಅವರಿಗೆ ಶೀತ ಬೇಗ ಹೋಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಕೊಟ್ಬಿಟ್ಟು ಯಾಕೆ ಮೇಲೆ ಕಳ್ಸಕ್ಕ ಅಂತ ಹೇಳ್ತಿರ್ತಾರೆ. ಅಯ್ಯೋ ಬಿಡ್ತು ಅಣ್ಣ, ಇಂಥದ್ದಲ್ಲಿ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಕೊಡ್ತೀನಿ ನೀನು ಹೋಗು ಅಂದಾಗ, ಇಲ್ಲ ಇವಾಗಲೇ ಕೊಡಿ ಅಂತ ಹೇಳ್ತಾರೆ. ನೀನು ಬೆಳಗ್ಗೆ ತನಕ ಇಲ್ಲೇ ಇರ್ತೀಯ ನೀನು ಅಂತ ಕೇಳ್ತಿರ್ತಾರೆ. ಬೆಳಗ್ಗೆ ತನಕ ಇಲ್ಲಿ ಇದು ಕೊಟ್ಟಿದ ತಕ್ಷಣ ಬೇಗ ನೀರು ವಾಸಿ ಆಗುತ್ತೆ, ಅದನ್ನ ನೋಡ್ಕೊಂಡು ನಾನು ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಸರಿ ನಿನ್ನ ಹಣೆ ಬರ ಇಲ್ಲೇ ನಿಂತ್ಕೊ ಅಂತ ಹೇಳಿ, ನೀನು ಮಾಡಿದ ತಪ್ಪಿಗೆ ನೀನೇ ಅನುಭವಿಸ್ತಿದ್ದಿ, ನಿಂತ್ಕೊ ಅಂತ ಹೇಳಿ ಹೋಗ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅವ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.